ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಿನ್ನೆ ಕೂಡ ಒಬ್ರು ನಮಗೆ ಟೆಕ್ಸ್ಟ್ ಮಾಡಿದ್ದಾರೆ. ಸೊ ಅವರು ಜಾಬ್ ಆಗಿದೆ ಅಂತಾನೆ ಅವ್ರಿಗೆ. ಸೊ ಇದೇ ತರ ನಾವು ವಿಡಿಯೋಸ್ ಮಾಡ್ತಾನೆ ಇರ್ತೀವಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಲೆಟ್ಸ್ ಗೋ ಡೈರೆಕ್ಟ್ಲಿ ಟು ದ ವಿಡಿಯೋ. ಇವತ್ತು ನಾವು ತಂದಿರೋದು ಜಿಯೋ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಜಾಬ್. ಇದರಲ್ಲಿ ನೀವು ಸ್ವಲ್ಪ ಅವರ್ ವರ್ಕ್ ಮಾಡಿದ್ರೇ ಸಾಕು. ಎವ್ರಿ ಡೇ 2 hours ವರ್ಕ್ ಮಾಡಿದ್ರೆ ನಿಮಗೆ 7,000 ತನಕನೂ ನೀವು ಅರ್ನ್ ಮಾಡೋ ಚಾನ್ಸ್ ಇದೆ. ಸೊ ಮಿಸ್ ಮಾಡಕ್ ಹೋಗ್ಲೇಬೇಡಿ, ಇದಕ್ಕೆ ಈಗಲೇ ಅಪ್ಲೈ ಮಾಡಿ. ಫ್ರೆಂಡ್ಸ್, ಇದು ಒಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮತ್ತೆ ಪಾರ್ಟ್ ಟೈಮ್ ಜಾಬ್ ಅಂತಾನೆ ಹೇಳ್ಬೋದು. ಮತ್ತೆ ನಾನು ನಿಮಗೆ ರೈಟ್ ಸೈಡ್ ಕಾರ್ನರ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಪ್ರತಿ ದಿನ 2 hour ವರ್ಕ್ ಮಾಡಿದ್ರೆ ನಿಮಗೆ 7,000 ಪೇ ಮಾಡ್ತಾರೆ. 4 hours ಮಾಡಿದ್ರೆ 14,000 ಪೇ ಮಾಡ್ತಾರೆ. ಹಂಗೆ 6 hours ಮಾಡಿದ್ರೆ 21,000. ಸೊ ಟೋಟಲ್ ಆಗಿ ನೀವು ಇದನ್ನ ಫುಲ್ ಟೈಮ್ ಆಗಿ ಮಾಡಿದ್ರೆ ಅಂದ್ರೆ 8 hours ಎವ್ರಿ ಡೇ ವರ್ಕ್ ಮಾಡಿದ್ರೆ 28,000 ಬರುತ್ತೆ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಮತ್ತೆ ಲ್ಯಾಪ್ಟಾಪ್ ಕೂಡ ಬೇಡ ನಿಮಗೆ ಒಂದು ಮೊಬೈಲ್ ಇದ್ರೆ, ಒಂದು 4G ನೆಟ್ವರ್ಕ್ ಇದ್ರೆ ಅಷ್ಟೇ ಸಾಕು. ಸೊ ನಾವು ನಿನ್ನೆ ವಿಡಿಯೋ ಹಾಕಿಲ್ಲ, ನಾವು ಇವತ್ತು ಹಾಕ್ತಾ ಇದ್ದೀವಿ. ಸೊ ನಾವು 2 days ಟೈಮ್ ತಗೊಂಡಿದ್ದೀವಿ. ಸೊ ಈ ಗ್ಯಾಪ್ ಅಲ್ಲಿ ನಾವು ಯಾವ್ದಾದ್ರು ವಿಡಿಯೋ ಹಾಕ್ಬೋದು, ಬಟ್ ತುಂಬಾ ಜೆನ್ಯೂನ್ ಮತ್ತೆ ನಿಮಗೆ ತುಂಬಾ ಸೂಟಬಲ್ ಆಗಿರೋ ಜಾಬೇ ತರಬೇಕು ಅಂತ ನಾವು ತುಂಬಾ ರಿಸರ್ಚ್ ಮಾಡಿಬಿಟ್ಟು ತರ್ತೀವಿ. ಸೊ ಇದು ಟೂ ಗುಡ್ ಅಂತಾನೆ ಹೇಳ್ಬೋದು ಈ ಒಂದು ರೋಲ್ ನಿಮಗೆ. ಯಾಕಂದ್ರೆ ಕನ್ನಡ ಬಂದ್ರೆ ಅಷ್ಟೇ ಸಾಕು, ಇದಕ್ಕೆ ಇಂಗ್ಲಿಷ್ ಒಂದು ಸ್ವಲ್ಪ ಬರಬೇಕು. ಬಟ್ ಇದು ಮೇನ್ ನೀವು ವರ್ಕ್ ಮಾಡೋದೇ ಕನ್ನಡದಲ್ಲಿ. ಮಿಸ್ ಮಾಡದೆ ಇದನ್ನ ಅಪ್ಲೈ ಮಾಡಿ, ಈಗಲೇ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಂಕ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಸೊ ಇವ್ರು ಏನೇನು ಬೆನಿಫಿಟ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂದ್ರೆ, ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ನಿಮಗೆ ಯಾವಾಗ ಬೇಕೋ ಅವಾಗ 2 hours ಮಿನಿಮಮ್ 2 hours ವರ್ಕ್ ಮಾಡಬೇಕು ನೀವು. ಮತ್ತೆ ಅರ್ನ್ ಅಪ್ ಟು 15,000 ಪರ್ ಮಂತ್, ಅದು ಬೇಸಿಕ್ ಸ್ಯಾಲರಿ ಅದು. ಮತ್ತೆ ಅವೈಲೇಬಲ್ ಇನ್ 7,700+ ಸಿಟೀಸ್ ಆಲ್ ಓವರ್ ಇಂಡಿಯಾನು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಜಾಬ್ಸ್ ನ. ಥೌಸಂಡ್ಸ್ ಆಫ್ ವುಮೆನ್ ಅಂಡ್ ಮೆನ್ ಅಸೋಸಿಯೇಟ್ಸ್ ಅವ್ರು ವರ್ಕಿಂಗ್ ಆಲ್ರೆಡಿ. ಬಿ ಯೋರ್ ಓನ್ ಬಾಸ್, ಅಂದ್ರೆ ನಿಮ್ ಬಾಸ್ ನೀವೇ ಆಗಿ. ಏನಂದ್ರೆ ಪ್ರತಿದಿನ ಕೆಲಸ ಮಾಡಿ ಅರ್ನ್ ಮಾಡಿ ಮನೇಲಿ ಇತ್ಕೊಂಡೆ ಅರ್ನ್ ಮಾಡಬಹುದು. ಮತ್ತೆ ತುಂಬಾ ಜನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ರಿ, ಸ್ಟೂಡೆಂಟ್ಸ್ಗೆ ವರ್ಕ್ ಆಗುವಂತ ಒಂದು ಪಾರ್ಟ್ ಟೈಮ್ ಜಾಬ್ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ನಿಮ್ ಮುಂದೆ ತಂದಿದ್ದೀವಿ ಪಾರ್ಟ್ ಟೈಮ್ ಸ್ಟೂಡೆಂಟ್ಸ್ಗೆ ಮತ್ತೆ ಹೌಸ್ ವೈಫ್ಸ್ಗೆ ಅಂತ, ಕಂಪ್ಲೀಟ್ಲಿ ಜೆನ್ಯೂನ್ ಅಂಡ್ ಲೆಜಿಟಿಮೇಟ್. ಸೊ ಫ್ರೆಂಡ್ಸ್, ಇದು ತುಂಬಾನೇ ಈಸಿ ಇದು ಅಪ್ಲೈ ಮಾಡೋದು. ಹೆಂಗೆ ಅಂದ್ರೆ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ನಾನು. ಸೊ ಮಿನಿಮಮ್ ಇದ್ರ ಮೇಲೆ 500 ಕಮೆಂಟ್ಸ್ ಬಂದಿರಲೇಬೇಕು ಮತ್ತೆ 10,000+ ವ್ಯೂಸ್ ಇದ್ರೆ ಮಾತ್ರನೇ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಇಲ್ಲಾಂದ್ರೆ 2 days ಬಿಟ್ಬಿಟ್ಟು ಕಳಿಸ್ತೀನಿ ನಾನು ನಿಮಗೆ. ಮತ್ತೆ ಇದು ಏನೇನು ಬೇಕು ಅಂದ್ರೆ, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಜೆಂಡರ್ ಕೇಳ್ತಿದ್ದಾರೆ, ಮತ್ತೆ ಕರೆಂಟ್ ಆಕ್ಯುಪೇಷನ್ ಏನ್ ಮಾಡ್ತಿದ್ದೀರಾ, ಪಿನ್ ಕೋಡ್, ಅಷ್ಟೇ. ಕಂಪ್ಲೀಟ್ ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಇನ್ನೊಂದು ಅಪ್ಲಿಕೇಶನ್ ಓಪನ್ ಮಾಡಬೇಕಂತ ಇರುತ್ತೆ. ಅದು ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಇಟ್ ಈಸ್ ವೆರಿ ವೆರಿ ಈಸಿ. ಮತ್ತೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇರಲೇಬೇಕು ನಿಮ್ಮ ಹತ್ರ. ಲೈಕ್ ಏನಂದ್ರೆ, ಕ್ಯಾಶ್ ಅಂಡ್ ಇನ್ಕಮ್ ಇರಬೇಕು, ಮತ್ತೆ ಪ್ರೀವಿಯಸ್ ಏನಾದರೂ ಕೆಲಸ ಮಾಡಿದ್ರೆ ಅದಿರಬೇಕು ಅಷ್ಟೇ, ಇನ್ನೇನು ಇಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ ಅಷ್ಟೇ ಸಾಕು. ಸೊ ಫ್ರೆಂಡ್ಸ್, ವರ್ಕ್ ಬಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್. ಸೊ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಅಂತಾನೆ ಹೇಳ್ಬೋದು. ಸೊ ವರ್ಕ್ ಮುಗ್ದಿದ್ದಾದ್ಮೇಲೆ ಲ್ಯಾಪ್ಟಾಪ್ ನ ನೀವು ಕ್ಲೋಸ್ ಮಾಡಿದ್ರೆ ಅಷ್ಟೇ ನಿಮ್ ಕೆಲಸ. ಅದ್ರ ಮೇಲೆ ಏನೂ ಇರಲ್ಲ, ತಲೆಗೆ ಟೆನ್ಷನ್ನೇ ಇರಲ್ಲ. ಸ್ವಲ್ಪ ಜನ ಟಿಕೆಟ್ಸ್ ರೈಸ್ ಮಾಡಿರ್ತಾರೆ, ಅಂದ್ರೆ ಪ್ರಾಬ್ಲಮ್ಸ್ ಆಗಿರುತ್ತೆ, ಏನಾದರೂ ಇಶ್ಯೂಸ್ ಇರುತ್ತೆ, ಅದನ್ನ ನಿಮಗೆ ಎಸ್ಕಲೇಟ್ ಮಾಡ್ತಾರೆ. ಅದ್ರ ಮುಂದೆ ನೀವು ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಅವರಿಗೆ ತಿಳಿಸೋದು ಅಷ್ಟೇ. ಇಲ್ಲಾಂದ್ರೆ ನಿಮ್ಮ ಕೈಯಲ್ಲೇ ಅದು ಲಾಗಿನ್ಸ್ ಎಲ್ಲ ಇರುತ್ತೆ, ನೀವು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ತಲೆ ಕೆಡಿಸ್ಕೊಳೋದು ಏನೂ ಇರಲ್ಲ. ಸೊ ಅದಕ್ಕೆ ನಾವು ಹೇಳ್ತಾ ಇರೋದು, ಇಟ್ ಈಸ್ ವೆರಿ ವೆರಿ ಈಸಿ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಈಗಲೇ ಅಪ್ಲೈ ಮಾಡಿ ಇದಕ್ಕೆ ಹೋಗ್ಬಿಟ್ಟು. ಸೊ ನಿಮಗೆ ಸ್ಟೆಪ್ ವೈಸ್ ರಿಜಿಸ್ಟ್ರೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಸ್ಟೆಪ್ 1 ಬಂದ್ಬಿಟ್ಟು ಸ್ಟಾರ್ಟ್ ರಿಜಿಸ್ಟ್ರೇಷನ್. ನಿಮ್ದು ಮೊಬೈಲ್ ನಂಬರ್, ಜಿಯೋ ನಂಬರು ಪ್ರತಿಯೊಂದು ಕಂಪ್ಲೀಟ್ಲಿ ಆ ಜಿಯೋಗೆ ಕನೆಕ್ಟ್ ಆಗಿರಬೇಕು. ಮತ್ತೆ ನಿಮ್ಮ ಹತ್ರ ಒಂದು ಜಿಯೋ ಸಿಮ್ ಇರಬೇಕು ಆ್ಯಕ್ಚುಲಿ. ಮತ್ತೆ ಇನ್ನೇನಂದ್ರೆ, ಸ್ಟೆಪ್ 2 ಬಂದ್ಬಿಟ್ಟು ಟೇಕ್ ಎನ್ ಆನ್ಲೈನ್ ಟೆಸ್ಟ್. ಇದು ಬಂದು ತುಂಬಾನೇ ಸಿಂಪಲ್ ಆಗಿರುತ್ತೆ ಇಂಗ್ಲೀಷಲ್ಲಿ. ನೀವು ಗೂಗಲ್ ಅಥವಾ ಚಾಟ್ GPT ಯೂಸ್ ಮಾಡ್ಕೊಂಡು ಮಾಡಬಹುದು. ಡೆಫಿನೆಟ್ಲಿ ಸೆಲೆಕ್ಟ್ ಆಗ್ತೀರಾ, ಹೇಳ್ತಾ ಇದ್ದೀನಿ. ಮತ್ತೆ 3rd ಬಂದು ವೆರಿಫಿಕೇಶನ್ ಆಫ್ ಯುವರ್ ಡಾಕ್ಯುಮೆಂಟ್ಸ್ ಹೇಳಿದೆ ಅಲ್ವಾ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID, ಈ ತರ ಬೇಸಿಕ್ ಮಿನಿಮಮ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟೇ. ಸಿಂಪಲ್, ವೆರಿ ವೆರಿ ಸಿಂಪಲ್. 4th ಸ್ಟೆಪ್ ಬಂದ್ಬಿಟ್ಟು ಇನ್ ಡೆಪ್ತ್ ಲರ್ನಿಂಗ್. ಅವ್ರು ನಿಮಗೆ ಟೀಚ್ ಮಾಡ್ತಾರೆ ಏನೇನು ಕಲಿಬೇಕು, ಹೌ ಯು ಹ್ಯಾವ್ ಟು ಸ್ಪೀಕ್ ವಿತ್ ಪೀಪಲ್ ಅಂತ ಹೇಳ್ಬಿಟ್ಟು ಅಷ್ಟೇ. ಇಟ್ ಈಸ್ ವೆರಿ ವೆರಿ ಸಿಂಪಲ್ ಗೈಸ್, ಕನ್ನಡದಲ್ಲೇ ಮಾತಾಡುವಂತಹ ಜಾಬ್ ಇದು. 5th ಸ್ಟೆಪ್ ಬಂದ್ಬಿಟ್ಟು ಗೆಟ್ ಸೆಟ್ ಅರ್ನ್ ಅಂತ. ಏನಂದ್ರೆ, ನಿಮ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ನಿಮ್ದು ಅಕೌಂಟ್ ನಂಬರು. ಸೊ ಆ ಅಕೌಂಟ್ ನಂಬರ್ನ ನೀವು ಪರ್ಟಿಕ್ಯುಲರ್ ಆಗಿ ಹಾಕಿದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಸಿಂಪಲ್ ಸೆಟಪ್ ಮಾಡೋದಕ್ಕೂ ಕೂಡ. ಸೊ ಪ್ಲೀಸ್ ಡೂ ಅಪ್ಲೈ. ನಮ್ಮಿಬ್ರನ್ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಾವು ಟೈಮ್ ಹಾಕ್ಬಿಟ್ಟು ನಿಮ್ಗೋಸ್ಕರ ಈ ತರ ಕನ್ನಡದ್ದು ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ತರ್ತಾನೆ ಇರ್ತೀವಿ. ಮತ್ತೆ ಪ್ಲೀಸ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ನಿಮಗೋಸ್ಕರ ನಾನು ಲಿಂಕ್ ಹಾಕ್ತೀನಿ ಆದಷ್ಟು ಬೇಗ. ಸೊ ಫ್ರೆಂಡ್ಸ್, ಇದೇ ತರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಷ್ಟು ಅಂದ್ರೆ 10,000 ವ್ಯೂಸ್, ಹಾಗೆ ಮಿನಿಮಮ್ 1,000 ಲೈಕ್ಸ್. ಇಲ್ಲ ಅಂದ್ರೆ ನಾವು 2 ಇಲ್ಲ 3 days ಆದ್ಮೇಲೆ ಲಿಂಕ್ ಅಪ್ಲೈ ಮಾಡೋದು. ಸೊ ನೆನ್ಪಿಡ್ಕೊಂಡು ಇದಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆಲ್ ಅಂತ ಬಟನ್ ನೋಟಿಫಿಕೇಶನ್ ಮೇಲೆ ಇರ್ತಲ್ಲ, ಅದನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಸೊ ಫ್ರೆಂಡ್ಸ್, ನಿಮಗೆ ಮುಂಚೆನೇ ಹೇಳ್ದಂಗೆ ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ ನಾನು. ಸೊ ಆ ಲಿಂಕ್ನ ನೀವೇನಾದರೂ ಓಪನ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇದು ಕಂಪ್ಲೀಟ್ಲಿ ಜಿಯೋ ಅವ್ರದ್ದೇ ವೆಬ್ಸೈಟ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಜೆನ್ಯೂನ್ ಮತ್ತು ಲೆಜಿಟಿಮೇಟ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್. ಅಂದರೆ ಒಂದು ಕಸ್ಟಮರ್ ಸರ್ವಿಸ್, ಅಂದರೆ ಕಸ್ಟಮರ್ ಕೇರ್ ಥರ ನೀವು ಅವರಿಗೆ ಸಪೋರ್ಟ್ ಮಾಡಬೇಕಷ್ಟೇ. ಏನಾದರೂ ಕಸ್ಟಮರ್ಸ್ ಏನಾದರೂ ಇಶ್ಯೂ ಇದ್ದರೆ. ಮತ್ತು ಅಲ್ಲಿ ನೋಡಿ ಅರ್ನಿಂಗ್ಸ್ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು ನೀವು. 2 hours ವರ್ಕ್ ಮಾಡಿದ್ರೆ 7,000, 4 hours ವರ್ಕ್ ಮಾಡಿದ್ರೆ 14,000, 6 hours ವರ್ಕ್ ಮಾಡಿದ್ರೆ ನಿಮ್ಗೆ 21,000, 8 hours ವರ್ಕ್ ಮಾಡಿದ್ರೆ 28,000. ಮತ್ತು ಹಂಗೆ ಕೆಳಗಡೆ ಬಂದರೆ ನಿಮ್ಮ 5 ಈಸಿ ಸ್ಟೆಪ್ಸಲ್ಲಿ ನೀವು ಹೆಂಗೆ ಅದಕ್ಕೆ ಅಪ್ಲೈ ಮಾಡಬಹುದು ಅಂತಲೂ ತೋರಿಸಿದ್ದಾರೆ ಇದರಲ್ಲಿ. ಸ್ಟಾರ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸೆಕೆಂಡ್ ಬಂದು ಟೇಕ್ ಅನ್ ಆನ್ಲೈನು. ಅದಾದಮೇಲೆ ಥರ್ಡ್ ಡಾಕ್ಯುಮೆಂಟ್ ಸಬ್ಮಿಷನ್ನು. ಫಿಫ್ತು ಕಂಪ್ಲೀಟ್ಲಿ ನೀವು ನಿಮ್ಮ ಸ್ಯಾಲ್ರಿ ಅಕೌಂಟ್ಗೆ ನಿಮ್ಮದು ದುಡ್ಡೆಲ್ಲ ಕಂಪ್ಲೀಟ್ಲಿ ಬಂದುಬಿಡುತ್ತೆ. ಸೊ ಇಷ್ಟು ಸೆಟಪ್ ಮಾಡಬೇಕು ನೀವು. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಏನೇನಿದೆ, ನಿಮ್ಮದು ಆ್ಯಕ್ಟಿವ್ ಆಗಿರೋ ಹೆಸರು ಮತ್ತು ಆ್ಯಕ್ಟಿವ್ ನಂಬರು, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಫೋನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಲಿಂಕ್ ಆಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲದಕ್ಕೂ. ಇಲ್ಲಾಂದರೆ ಆ ಸ್ಯಾಲ್ರಿ ಬರೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ತುಂಬಾ ಈಸಿಯಾಗಿ ಇಟ್ಕೊಳ್ಳಿ. ಮತ್ತು ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚನ ನೀಟಾಗಿ ಹೊಡೆದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಈ ಪೇಜಲ್ಲಿ ಏನಂದರೆ ಜಸ್ಟ್ ವಾಟ್ಸಪ್ಗೆ ಲಿಂಕ್ ಆಗಿರಬೇಕು. ಇದನ್ನು ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು. ಇನ್ ಕೇಸ್ ಮೊಬೈಲಲ್ಲಿ ಬರಲಿಲ್ಲ ಅಂದರೆ ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಿ. ಸೊ ನಾನು ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಿದೆ. ಸೊ ಈ ಥರ ಬಂತು. ಸೊ ಆರ್ ಯು ಎ ಜಿಯೋ ಕಸ್ಟಮರ್ ಅಸೋಸಿಯೇಟ್? ಇಲ್ಲ, ಇನ್ನೂ ಆಗಿಲ್ಲ. ಬಟ್ ವಾಂಟ್ ಟು ಬಿಕಮ್ ಹಾಯ್ ಅಂತ ಹಾಕಬೇಕು ಫಸ್ಟು. ಅದಾದಮೇಲಿಂದ ನೋ ಅಂತ ಹಾಕಿ. ಅದಾದಮೇಲಿಂದ ಡು ಯು ವಾಂಟ್ ಟು ಬಿಕಮ್ ಎ JCA? ಎಸ್, ಅಫ್ಕೋರ್ಸ್ ಎಸ್ ಅಂತ ಕೊಡಿ. ನೀವು ನಾನು ಎಸ್ ಅಂತ ಕೊಟ್ಟಿದ್ದೀನಿ ನೋಡಿ ಅಲ್ಲಿ. ಸೊ ಇವಾಗ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅಪ್ಲೈ ಮಾಡಿ ಅಂತ ಬರುತ್ತೆ. ಸೊ ನಾವು ಇದು ನಮಗೆ ಬೇಕಾದ JCAನೇ ಇದು, ಕಸ್ಟಮರ್ ಸರ್ವಿಸ್ ಕೇರೇ ಇದು. ಸೊ ಇದಕ್ಕೇ ನಾವು ಅಪ್ಲೈ ಮಾಡಬೇಕಾಗಿರೋದು. ಸೊ ಅಲ್ಲೇ ನೋಡ್ಬೋದು ನೀವು, ಅರ್ನ್ ವಿತ್ ಜಿಯೋ ವಿತೌಟ್ ಸ್ಟೆಪ್ಪಿಂಗ್ ಔಟ್ ಆಫ್ ಹೋಮ್. ಸೊ ಮನೆಯಿಂದನೇ ಮಾಡುವ ಕೆಲಸ ಇದು. ಸೊ ಅಲ್ಲಿ ಕೆಳಗಡೆ ಬಂದುಬಿಟ್ಟು ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಅದು ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ಅದು ಒಂದು ಕಂಪ್ಲೀಟ್ಲಿ ವೆಬ್ಸೈಟ್ ಅಲ್ಲ, ಅದು ಒಂದು ಅಪ್ಲಿಕೇಶನ್, ಅಂದರೆ ಆ್ಯಪ್ ಅದು. ಸೊ ನೀವು ಇದನ್ನು ಮೊಬೈಲ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಮೊಬೈಲಲ್ಲಿ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ ಹೆಸರು ಬಂದು ಜಿಯೋ ಕೆರಿಯರ್ಸ್ ಅಂತ ಬರುತ್ತೆ. ಜಿಯೋ ಕೆರಿಯರ್ ಅಂತ. ಆ ಆ್ಯಪ್ನ ನೀವು ಪ್ಲೇಸ್ಟೋರಿಂದ ನೀವೇನಾದರೂ ಲಾಗಿನ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಈಸಿ. ನೀವು ಅದರಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಗೂಗಲಿಂದ ಇಲ್ಲ ಫೇಸ್ಬುಕ್ಕಿಂದ ನೀವು ಲಾಗಿನ್ ಮಾಡ್ಕೋಬೋದು ಅದನ್ನು. ಅದೊಂದು ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆವಾಗಿಂದ ನೀವು ಆರಾಮಾಗಿ ನೀವು ನೆಕ್ಸ್ಟ್ ಸ್ಟೆಪ್ಸ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲಿ ಮಾಡೋಕ್ಕಾಗಲಿಲ್ಲ ನನಗೆ ಇದರಲ್ಲಿ ಲ್ಯಾಪ್ಟಾಪಲ್ಲಿ. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಜಿಯೋ ಕೆರಿಯರ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಒಂದು ಆ್ಯಪ್ ಇದೆ. ನಿಮ್ಮದು ಮೊಬೈಲಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟೆಪ್ಸು ಸ್ವಲ್ಪ ಜಾಸ್ತಿನೇ ಇದೆ. ನಿಮ್ಮದು ಆಧಾರ್ ಕಾರ್ಡ್ ಆಗಲಿ, ಫೋನ್ ನಂಬರ್ ಆಗಲಿ, ಪ್ರತಿಯೊಂದು ಡೀಟೈಲಾಗಿ ತಗೊಳುತ್ತೆ. ಯಾಕಂದರೆ ನಿಮಗೆ ಪೇ ಮಾಡ್ತಾರೆ ಅವರು. ಸೊ ಇದು ಬಂದು ಇಂಡಿಯನ್ ರುಪೀಸೆಲ್ಲ ಪೇ ಮಾಡ್ತಾರೆ, US ಡಾಲರ್ಸ್ ಎಲ್ಲ. ಸೊ ಇಟ್ ಈಸ್ ರಿಯಲಿ ವೆರಿ ವೆರಿ ಈಸಿ ಗೈಸ್. ಸೊ ಈ ಥರ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ಪಾರ್ಟ್ ಟೈಮ್ ಜಾಬ್ ಆಗಿದೆ. ಸೊ ಪ್ಲೀಸ್ ಡೂ ಅಪ್ಲೈ. ಥ್ಯಾಂಕ್ ಯು ಸೋ ಮಚ್.